ಇನ್ನು ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಮುಂದುವರೆದಿದೆ. ಕೃಷ್ಣೆಯ ಆರ್ಭಟ ಜೋರಾಗ್ತಾ ಇದೆ. ಇದು ಜನರನ್ನ ಆತಂಕಕ್ಕೀಡು ಮಾಡಿದೆ. ಜನರಿಗೆ ಢವಢವ ಶುರುವಾಗಿದೆ. ಆಲಮಟ್ಟಿ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರು ನದಿಗೆ ಬಿಡಲಾಗ್ತಾ ಇದೆ. ವಿಜಯಪುರದ 3 ತಾಲೂಕುಗಳು ಈಗ ಡೇಂಜರ್ ಸ್ಥಿತಿಯಲ್ಲಿವೆ. ಮುದ್ದೇಬಿಹಾಳ, ನಿಡಗುಂದಿ, ಕೊಲ್ಹಾರ ತಾಲೂಕು ಡೇಂಜರ್. ಕೃಷ್ಣಾ ನದಿ ತೀರದ ಗ್ರಾಮಗಳಿಗೆ ನೀರು ನುಗ್ಗುವ ಆತಂಕ ಇದೆ. ಜನರನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವ ಕೆಲಸವೂ ಕೂಡ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕೃಷ್ಣೆಯ ಅಬ್ಬರ ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಆಲಮಟ್ಟಿ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ. ಇದರ ಪರಿಣಾಮ 3 ತಾಲೂಕುಗಳು ಅಪಾಯದ ಸ್ಥಿತಿಯಲ್ಲಿವೆ, ಡೇಂಜರ್ ಸ್ಥಿತಿಯಲ್ಲಿವೆ. 3 ತಾಲೂಕಿನ ನದಿ ಪಾತ್ರದ ಜನರನ್ನ ಈಗ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿಯೂ ಇದೆ. ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ರಾಜ್ಯದಲ್ಲಿ ವರುಣನ ಅಬ್ಬರ ಜೋರಾದಂತಹ ಹಿನ್ನೆಲೆಯಲ್ಲಿ ರಸ್ತೆ, ಸೇತುವೆ ಎಲ್ಲವೂ ಕೂಡ ಮುಳುಗಡೆಯ ಹಂತ ತಲುಪಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಮತ್ತೊಂದು ಕಡೆಗೆ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ನಿರಂತರವಾದಂಥ ಮಳೆಯಿಂದಾಗಿ ಈಗ ಏನಂತಂದರೆ ಕೃಷ್ಣಾದಿ ಉಕ್ಕಿ ಹರಿಲಿಕ್ಕೆ ಶುರು ಮಾಡಿರುವಂಥದ್ದು. ಅದರಲ್ಲೂ ಸಹ ಆಲಮಟ್ಟಿ ಡ್ಯಾಮ್ಗೆ, ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಡ್ಯಾಮ್ಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದುಕೊಂಡು ಬರ್ತಾ ಇದೆ. ನಾನೀಗ ಅದೇ ಜಾಗದಲ್ಲಿ ನಿಂತಿದ್ದೀನಿ. ನನ್ನ ಹಿಂದುಗಡೆಗೆ ನೋಡ್ಬೋದು ಯಾವ ರೀತಿಯಾಗಿ ಆಲಮಟ್ಟಿ ಡ್ಯಾಮ್ಗೆ ಈಗ ನೀರು ಬರ್ತಾ ಇದೆ ಅನ್ನುವಂಥ ಒಂದು ದೃಶ್ಯ. ಮತ್ತೊಂದು ಕಡೆಗೆ ಔಟ್ಫ್ಲೋ ಯಾವ ರೀತಿಯಾಗಿ ಹೋಗ್ತಾ ಇದೆ ಅನ್ನೋಂಥದ್ದು, ನೀರನ್ನು ಯಾವ ರೀತಿಯಾಗಿ ಇಲ್ಲಿ ಹೊರಕ್ಕೆ ಬಿಡ್ತಾರೆ ಅನ್ನೋದು ದೃಶ್ಯಾವಳಿಗಳು ಸಹ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಇಲ್ಲಿ ಏನಂದರೆ ಈಗಾಗಲೇ 3 ಲಕ್ಷ ಕ್ಯೂಸೆಕ್ಗೂ ಅಧಿಕ ನೀರನ್ನು ಈಗಾಗಲೇ ಇಲ್ಲಿಂದ ಹೊರಬಿಡಲಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಮಹಾರಾಷ್ಟ್ರದಲ್ಲಿ ಏನು ಮಳೆ ಆಗ್ತಾ ಇದೆ ಅದರ ಪರಿಣಾಮವಾಗಿ ಈಗ ಏನಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದುಕೊಂಡು ಬರ್ತದೆ. ಆಲಮಟ್ಟಿಗೆ ಹರಿದುಕೊಂಡು ಬರ್ತಾ ಇರತಕ್ಕಂಥ ನೀರಿನ ಪ್ರಮಾಣವನ್ನು ನೋಡೋದಾದರೆ 2,50,000 ಕ್ಯೂಸೆಕ್ಗೂ ಅಧಿಕ ಏನಂದರೆ ನೀರು ಇಲ್ಲಿ ಬರ್ತಾ ಇರುವಂಥದ್ದು. ಇನ್ನೊಂದು ಕಡೆಗೆ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಇಲ್ಲಿ ನೀರು ವಿಸ್ತಾರವಾಗಿ ಇಲ್ಲಿ ಹರಡಿಕೊಂಡಿದೆ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಇಲ್ಲಿ ನೋಡ್ತಾ ಇದ್ವಿ ನದಿ ಒಂದು ಭಾಗದಿಂದ ಹರಿದುಕೊಂಡು ಬರ್ತಾ ಇತ್ತು. ಆದರೆ ಈಗ ನೋಡ್ತಾ ಇದ್ರೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇನ್ಫ್ಲೋ ಇರುವಂಥದ್ದು, ಅಂದರೆ 2,50,000 ಕ್ಯೂಸೆಕ್ಗೂ ಅಧಿಕವಾದಂಥ ಇಲ್ಲಿ ಇನ್ಫ್ಲೋ ಇರೋದ್ರಿಂದಾಗಿ ಈಗ ಏನಂತಂದರೆ ಈ ಪ್ರಮಾಣದಲ್ಲಿ ನೀರು ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಆಲಮಟ್ಟಿ ಡ್ಯಾಮ್ನಿಂದ ಈಗಾಗಲೇ 3 ಲಕ್ಷ ಕ್ಯೂಸೆಕ್ನಷ್ಟು ನೀರನ್ನು ಏನು ಹೊರಗೆ ಬಿಡಲಾಗ್ತಾ ಇದೆ. ಅದರ ಪರಿಣಾಮವಾಗಿ ಇಲ್ಲಿ ಜಮೀನುಗಳಿಗೆ ನೀರು ನುಗ್ತಾ ಇರುವಂಥದ್ದು. ನಿಡಗುಂದಿ ತಾಲೂಕು, ಮುದ್ದೇಬಿಹಾಳ ತಾಲೂಕು, ಮತ್ತೊಂದು ಕಡೆಗೆ ಕೋಲಾರ ತಾಲೂಕು, ಈ 3 ತಾಲೂಕುಗಳಲ್ಲಿ ಇಲ್ಲಿ ಪ್ರಮುಖವಾಗಿ ಏನು ನದಿ ಅಂಚಿನ ಪ್ರದೇಶದಲ್ಲಿ ಏನು ಜಮೀನುಗಳಿದ್ದಾವೆ ಆ ಜಮೀನುಗಳಿಗೆ ನೀರು ನುಗ್ತಾ ಇರುವಂಥದ್ದು. ಅಂದರೆ ಕೆಲವೊಂದಿಷ್ಟು ಇನ್ನೂ ಏನಂದರೆ ಇಲ್ಲಿನ ಔಟ್ಫ್ಲೋ ಹೆಚ್ಚಾದರೆ, ಅಂದರೆ ಏನು 3 ಲಕ್ಷ ಔಟ್ಫ್ಲೋ ಇದೆ, ಇದು ಏನಾದರೆ 3.5ವರೆಗೂ ಬಂದರೆ ಇನ್ನಷ್ಟು ನೀರು ಏನಂದರೆ ಗ್ರಾಮಗಳಿಗೆ ನುಗ್ಗುವಂಥ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಏನಂದರೆ ನದಿ ಅಂಚಿನ ಪ್ರದೇಶಗಳಲ್ಲಿ ಇರ್ತಕ್ಕಂಥ ರೈತರಿಗೆ ಮತ್ತು ಆ ಗ್ರಾಮಗಳಿಗೆ ಗ್ರಾಮಸ್ಥರಿಗೆ ಸಾಕಷ್ಟು ಆತಂಕ ಇಲ್ಲಿ ಇರುವಂಥದ್ದು. ಅಂದರೆ ಮಳೆ ಮತ್ತೊಂದಿಷ್ಟು ಮಹಾರಾಷ್ಟ್ರದಲ್ಲಿ ಹೆಚ್ಚಾದರೆ ಮತ್ತು ಇನ್ನೊಂದಿಷ್ಟು ಇನ್ಫ್ಲೋ ಜಾಸ್ತಿ ಆದರೆ, ಇಲ್ಲಿಂದ ಹೊರಹರಿವು ಕೂಡ ಹೆಚ್ಚಾದರೆ ನಮಗೆ ಬೆಳೆಗಳು ಜಲಾವೃತವಾಗುತ್ತೆ, ಬೆಳೆ ಹಾನಿ ಆಗುತ್ತೆ ಅನ್ನತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆತಂಕ ಕೂಡ ಇಲ್ಲಿ ರೈತರಲ್ಲಿ ಇರುವಂಥದ್ದು. ಈಗ ನಾವು ನೋಡ್ತಾ ಇದ್ದೀವಿ ಈ ಬಾರಿ ಅವಧಿಗೂ ಮುನ್ನವೇ ಏನಂತಂದರೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದುಕೊಂಡು ಬರ್ತಾ ಇರುವಂಥದ್ದು. ಅದರಲ್ಲೂ ಸಹ 3 ಲಕ್ಷ ಕ್ಯೂಸೆಕ್ಗೂ ಅಧಿಕ ನೀರನ್ನು ಈಗ ಹೊರಬಿಡಲಾಗ್ತಾ ಇರೋದು. ಈ ನಿರಂತರವಾಗಿ ನೀರು ಹರಿದುಕೊಂಡು ಹೋಗ್ತಾ ಇದ್ದರೆ ಇಲ್ಲಿ ಏನಂದರೆ ನದಿ ಅಂಚಿನ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಜನರಿಗೆ ಒಂದು ಆತಂಕ ಮೂಡುವಂಥದ್ದು. ಮತ್ತೊಂದು ಜಿಲ್ಲಾಡಳಿತ ಕೂಡ ಸ್ಟ್ರಿಕ್ಟಾಗಿ ಒಂದು ವಾರ್ನಿಂಗನ್ನು ಕೊಟ್ಟಿದೆ. ಅಂದರೆ ಯಾರೂ ಸಹ ತಮ್ಮ ಜಾನುವಾರುಗಳ ಸಮೇತ ಗ್ರಾಮಸ್ಥರಾಗಿರ್ಬೋದು ನದಿ ಕಡೆಗೆ ಹೋಗಬಾರ್ದು, ಅಂದರೆ ನದಿ ಪಾತ್ರಕ್ಕೆ ಹೋಗಬಾರ್ದು ಅಂತ ಒಂದು ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಕಾಳಜಿ ಕೇಂದ್ರಗಳನ್ನು ತೆಗೆಯುವ ನಿಟ್ಟಿನಲ್ಲಿ ಸಹ ಈಗ ಜಿಲ್ಲಾಧಿಕಾರಿ ಕ್ರಮವನ್ನು ಕೈಗೊಳ್ತಾ ಇರೋದು. ವಿಜಯಪುರದ ಅಪ್ಪು ಜೊತೆಗೆ ಷಡಕ್ಷರೇಶ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.